ಹಲೋ ಫ್ರೆಂಡ್ಸ್, ಇತ್ತೀಚೆಗೆ ವಿದೇಶ ಪ್ರಯಾಣದಿಂದ ಭಾರತಕ್ಕೆ ವಾಪಸ್ ಬಂದ ನಾಯಿಯೊಂದಕ್ಕೆ ಅಂತಾರಾಷ್ಟ್ರೀಯ ಸಿನಿಮಾ ನಟರಿಗೆ, ಕ್ರಿಕೆಟ್ ಆಟಗಾರರಿಗೆ ದೊರಕುವಂಥ ಅಭೂತಪೂರ್ವ ಸ್ವಾಗತ ದೊರಕಿದೆ. ಜನ ಸರದಿ ಸಾಲಿನಲ್ಲಿ ನಿಂತು ಅದರೊಂದಿಗೆ ಸೆಲ್ಫಿ ತೆಗೆಸಿಕೊಂಡು ಧನ್ಯತೆ ಅನುಭವಿಸಿದ್ದಾರೆ. ಯಾವುದಿದು ಇಂಥ ಸೆಲೆಬ್ರಿಟಿ ನಾಯಿ? ಯಾಕೆ ಜನ ಅದರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದರು? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಸೆಲೆಬ್ರಿಟಿ ನಾಯಿ ಅಲೋಕ ಬಗ್ಗೆ ಮಾಹಿತಿ ಪಡೆಯೋಣ. ಬೌದ್ಧ ಸನ್ಯಾಸಿ ಪನ್ನಾಕರ ನೇತೃತ್ವದ ತಂಡ 2022ರಲ್ಲಿ ಭಾರತ ಮತ್ತು ನೇಪಾಳದಲ್ಲಿ 112 ದಿನಗಳ ಶಾಂತಿ ಯಾತ್ರೆ ಕೈಗೊಂಡಿತ್ತು. ನಡಿಗೆ 6ನೇ ದಿನ ಈ ತಂಡ ಕೋಲ್ಕತ್ತಾದ ಏರ್ಪೋರ್ಟ್ ತಲುಪಿದಾಗ ಇವರನ್ನು ಒಂದು ಗಂಡು ಬೀದಿ ನಾಯಿ ಹಿಂಬಾಲಿಸತೊಡಗಿತ್ತು. ಅದೊಂದು ಪರಿಯಾ ಜಾತಿಗೆ ಸೇರಿದ ಸ್ಥಳೀಯ ನಾಯಿ. ಅದರ ಹಣೆಯ ಮೇಲೆ ಹೃದಯದ ಆಕಾರದ ಬಿಳಿ ಇತ್ತು. ಅದಾವ ಪ್ರೇರಣೆಯೋ ಋಣಾನುಬಂಧವೋ ಈ ನಾಯಿ ಸನ್ಯಾಸಿಗಳನ್ನು ಬಿಟ್ಟು ಹೋಗಲೇ ಇಲ್ಲ. ಶಾಂತಿ ಯಾತ್ರೆಯ ಉದ್ದಕ್ಕೂ ಅವರೊಂದಿಗೆ ಹೆಜ್ಜೆ ಹಾಕತೊಡಗಿದ ನಾಯಿ ಆ ತಂಡದ ಸದಸ್ಯನೇ ಆಯಿತು. ಸನ್ಯಾಸಿಗಳು ಅದಕ್ಕೆ ಅಲೋಕ ಅಂತ ನಾಮಕರಣ ಮಾಡಿದರು. ಅದರ ಅರ್ಥ ಬೆಳಕು ಅಥವಾ ಪ್ರಕಾಶವಂತೆ. ಅಲೋಕನನ್ನು ಸನ್ಯಾಸಿಗಳು ತಮ್ಮೊಂದಿಗೆ ಕರೆದುಕೊಂಡು ಹೋಗೋದಕ್ಕೆ ನಿರ್ಧರಿಸಿದರು. ಅದರ ಪರಿಣಾಮ ಅಲೋಕ ಅಮೆರಿಕ ಸೇರ್ತು. 2025ರಲ್ಲಿ ಟೆಕ್ಸಾಸ್ನ ವಿಪಸ್ಸನಾ ಮೆಡಿಟೇಷನ್ ಸೆಂಟರ್ನಿಂದ ವಾಷಿಂಗ್ಟನ್ DC ಹೊರಟ ಶಾಂತಿ ಯಾತ್ರೆಯಲ್ಲಿಯೂ ಅಲೋಕ ಭಾಗವಹಿಸಿತು. 108 ದಿನಗಳಲ್ಲಿ 3700 ಕಿಲೋಮೀಟರ್ ದೂರ ಕ್ರಮಿಸಿತು. ಅಷ್ಟೊತ್ತಿಗೆ ಅದರ ಖ್ಯಾತಿ ಎಲ್ಲೆಡೆ ಹಬ್ಬಿದ್ದರಿಂದ ದಾರಿಯುದ್ದಕ್ಕೂ ಅಲೋಕ ವಿಶೇಷ ಗೌರವ ಪಡೆಯುತ್ತಾ ಶಾಂತಿಯಾತ್ರೆಯ ಪ್ರಮುಖ ಆಕರ್ಷಣೆಯಾಯಿತು. 2026ರ ಜನವರಿಯಲ್ಲಿ ಒಮ್ಮೆ ಇದರ ಕಾಲಿಗೆ ತೊಂದರೆಯಾಗಿ ಶಸ್ತ್ರಚಿಕಿತ್ಸೆಯೂ ಆಯಿತು. ಇದರ ಹೆಸರಿನಲ್ಲಿ ಫೇಸ್ಬುಕ್ ಪೇಜ್ ಓಪನ್ ಆಯಿತು. ವಾಷಿಂಗ್ಟನ್ನಲ್ಲಿ ನಡೆದ ಸನ್ಯಾಸಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹೊತ್ತಿಗೆ ಈ ಫೇಸ್ಬುಕ್ ಪೇಜ್ಗೆ 10 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಆಗಿದ್ದರಂತೆ. ಇದೇ ಏಪ್ರಿಲ್ನಲ್ಲಿ ಈ ಬೌದ್ಧ ಸನ್ಯಾಸಿಗಳ ತಂಡ ಶ್ರೀಲಂಕಾಕ್ಕೆ ಹೋದಾಗಲೂ ಅಲೋಕ ಶಾಂತಿ ಯಾತ್ರೆಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಗೌರವ ಪಡೆಯಿತು. ಇದಕ್ಕೆ ಕೊಡಮಾಡಿದ ಗೌರವ ಎಂಥದ್ದು ಅಂದರೆ, ವಿಮಾನದಲ್ಲಿ ಅದು ಪ್ರಯಾಣಿಕರ ಕ್ಯಾಬಿನಿನಲ್ಲೇ ಪನ್ನಾಕರರ ಪಕ್ಕದಲ್ಲೇ ಕುಳಿತು ಪ್ರಯಾಣಿಸೋದಕ್ಕೆ ಅನುಮತಿ ದೊರಕಿತು. ಅಲ್ಲದೆ ಶ್ರೀಲಂಕಾ ಸರ್ಕಾರದಲ್ಲಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪ್ರಾಣಿ ಕಲ್ಯಾಣದ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಸಹ ಪ್ರೇರಕ ಆಯಿತು. ಈ ಅಧಿಸೂಚನೆ ಲಕ್ಷಾಂತರ ಬೀದಿ ನಾಯಿಗಳು ಸೇರಿದಂತೆ ಸಾಕು ಪ್ರಾಣಿಗಳ ರಕ್ಷಣೆಗೆ ಸಹಾಯಕವಾಗಿದೆ ಅಂತ ಹೇಳಲಾಗಿದೆ. ಹಾಗಾಗಿಯೇ ಜನರಿಗೆ ಅಲೋಕ ಈಗ ಬುದ್ಧನ ಪ್ರತಿನಿಧಿಯಂತೆ ಭಾಸವಾಗ್ತಾ ಇದೆ. ಅನೇಕ ದೇಶಗಳಲ್ಲಿ ಶಾಂತಿ ಸಂದೇಶ ಬಿತ್ತರಿಸಿದ ಅಲೋಕ ಜೂನ್ 16ರಂದು ಭಾರತಕ್ಕೆ ಕಾಲಿಟ್ಟಿದೆ. ತನ್ನ ಶಾಂತಿ ಯಾತ್ರೆಯುದ್ದಕ್ಕೂ ಜನಸಾಮಾನ್ಯರ ಗಣ್ಯರ ಗೌರವಾದರ ಪಡೆದ ಅಲೋಕಾಗೆ ತನ್ನ ತಾಯ್ನೆಲ ಗುರುಗ್ರಾಮದಲ್ಲಿ ನಾನು ಮೇಲೆ ಹೇಳಿದಂತಹ ಸ್ವಾಗತ ದೊರಕಿದ್ದು ಸಹಜವೇ ಆಗಿತ್ತು. ಅದೇನು ಸುಕೃತವೋ, ಈ ನಾಯಿಯ ಆತ್ಮ ಬೌದ್ಧ ಸನ್ಯಾಸಿಗಳ ಜೊತೆ ಸೇರಿ ಜಾಗತಿಕ ಮಟ್ಟದಲ್ಲಿ ಶಾಂತಿ ಸಂದೇಶದ ರಾಯಭಾರಿಯಾಗಿದೆ. ಬೌದ್ಧ ಸನ್ಯಾಸಿಗಳ ಶಾಂತಿ ಯಾತ್ರೆ ಯಾರ ಗಮನ ಸೆಳೆಯುತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ. ಈ ಅಲೋಕನಿಂದಾಗಿ ಶಾಂತಿ ಯಾತ್ರೆ ಜಗತ್ತಿನ ವಿಶೇಷ ಗಮನ ಸೆಳೆದಿದೆ. ಯುದ್ಧಗಳ ಕಾರ್ಮೋಡಗಳ ಮಧ್ಯೆ ಶಾಂತಿ ಸಂದೇಶ ಸಾರುವ ಅಲೋಕ ಬೆಳಕಿನ ಆಶಾಕಿರಣದಂತೆ ಭಾಸವಾಗ್ತಿದ್ದಾನೆ. ಸ್ನೇಹಿತರೆ, ಇದು ವಿಶಿಷ್ಟ ಶಾಂತಿ ಸಂದೇಶ ಸಾರುತ್ತಿರುವ ಅಲೌಕಿಕ ನಾಯಿ ಅಲೋಕ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.